ತಮಿಳುನಾಡಿಗೆ ನೀರು ಬಿಡಲು ಆದೇಶ. ರೊಚ್ಚಿಗೆದ್ದ ಕನ್ನಡಿಗರಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಪ್ರೊಟೆಸ್ಟ್ ಮಾಡ್ತೀವಿ. ಏನಾದರೂ ಆಗಲಿ ನಾವು ಕಾವೇರಿಯನ್ನು ನಾವು ಬಿಡಲ್ಲ. ನೀವು ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಬರಗಾಲ, ಸರಿಯಾದ ರೀತಿಯಲ್ಲಿ ಮಳೆ ಆಗದೆ, ಇವತ್ತು ನೀರಿಲ್ಲದೆ ಏಕಾಏಕಿ 4.5 TMC ನೀರನ್ನ ನೀವು ತಮಿಳುನಾಡಿಗೆ ಕೊಡಿ ಅಂತ ಹೇಳಿ ಕಾವೇರಿ ನಿಯಂತ್ರಣ ಸಮಿತಿ ಆದೇಶ ಮಾಡಿದ್ರೆ ನಾವು ಎಲ್ಲಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ನಮ್ಮ ಎಲ್ಲ ಡ್ಯಾಮುಗಳ ಅಂಕಿಅಂಶವನ್ನು ತಗೊಂಡ್ರೆ ಆ ಡ್ಯಾಮುಗಳಲ್ಲಿ ಕೇವಲ 12 TMC ನೀರಿದೆ. ಆ 12 TMC ನೀರಿನಲ್ಲಿ ಒಂದು ತಿಂಗಳಿಗೆ 3 TMC ನೀರು ಬೆಂಗಳೂರಿನ ಜನರಿಗೆ, ಬೆಂಗಳೂರಿನ ನಾಗರಿಕರಿಗೆ ಕುಡಿಲಿಕ್ಕೆ ಬೇಕು. 12 TMCಯಲ್ಲಿ 3 TMC ಒಂದು ತಿಂಗಳಿಗೆ ಕುಡಿಯೋ ನೀರಿಗೆ ಬಳಕೆ ಆದರೆ ನಮ್ಮಲ್ಲಿ 9 TMC ಉಳಿಯುತ್ತೆ. 9 TMCಯಲ್ಲಿ 4.5 TMC ನೀರನ್ನ ನಾವು ತಮಿಳುನಾಡಿಗೆ ಕೊಟ್ಟರೆ ನಮಗೆ ಉಳಿಯೋದು ಇನ್ನು 3-4 TMC ನೀರು. 3-4 TMC ನೀರು ಒಂದು ತಿಂಗಳಿಗೆ ಬೆಂಗಳೂರು ಜನರಿಗೆ ಕುಡಿಯೋ ನೀರಿಗೆ ಆದರೆ ಮುಂದಿನ ತಿಂಗಳಲ್ಲಿ ನಾವು ಕುಡಿಯೋ ನೀರನ್ನ ಎಲ್ಲಿಂದ ಕೊಡಲಿಕ್ಕೆ ಬೆಂಗಳೂರಿಗೆ ಸಾಧ್ಯ ಆಗುತ್ತೆ? ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅನ್ನುವ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ 2ನೇ ಬೆಳೆ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಆದೇಶ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಆ ಆದೇಶವನ್ನು ಪಾಲಿಸಬೇಕಾದ್ದು ಎಷ್ಟು ಮಟ್ಟಿಗೆ ನಮ್ಮ ಸರ್ಕಾರದ್ದು ಸರಿ ಅನಿಸುತ್ತೆ? ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ತಕ್ಷಣ ಕಾವೇರಿ ನಿಯಂತ್ರಣ ಸಮಿತಿ ಆದೇಶವನ್ನು ಧಿಕ್ಕರಿಸಿ ಅಂತ ಹೇಳ್ತಾ ಇದ್ದೀನಿ. ಮುಂಚೆ ಹೇಗಿತ್ತೋ ಹಾಗೆ ಕೂಡ ಇವತ್ತು ನೀರು ಬಿಡಿ ಅಂತ ಹೇಳಿಬಿಟ್ಟು ಆದೇಶ ಮಾಡಿದೆ. ಇದು ದೊಡ್ಡ ತಪ್ಪು. ಇವತ್ತು ಆ ಆದೇಶ ಏನಾದರೂ ಆಯಿತು ಅಂದರೆ ಒಂದು ತಿಂಗಳಲ್ಲೇ ನೀರೇನಿದೆ ಡ್ಯಾಮಲ್ಲಿ ಪೂರ್ತಿಯಾಗಿ ಖಾಲಿ ಆಗಿಬಿಡುತ್ತೆ. ಕುಡಿಯೋ ನೀರು ಕೂಡ ಬೆಂಗಳೂರವರು ಕುಡಿಯೋಕ್ಕೆ ಪರದಾಡಬೇಕಾಗತ್ತೆ. ಆಮೇಲೆ ಅಂಥ ಪರಿಸ್ಥಿತಿ ಬರಬಾರ್ದು. ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಈಗಲೇ ಅರ್ಥ ಮಾಡಿಕೊಂಡು 3ನೇ ತಾರೀಕು ಬರುವಂಥ ಮುಖ್ಯಮಂತ್ರಿಗಳು, ತಮಿಳುನಾಡು ಮುಖ್ಯಮಂತ್ರಿಗಳು ವಿಜಯ್ ಅವರಿಗೆ ಇದನ್ನು ಅವ್ರಿಗೆ ತಿಳಿಸಿ ಹೇಳಬೇಕಾಗತ್ತೆ. ಅವ್ರಿಗೆ ಕುಡಿಯೋಕ್ಕೆ ನೀರಿದೆ, ಅವರು ಬೆಳೆ ಬೆಳೆಯೋಕ್ಕಷ್ಟೇ ನಮಗೆ ನೀರು ಕೇಳ್ತಾ ಇರೋದು. ಅದೇ ರೀತಿ ನಮ್ಮನ್ನು ಅರ್ಥ ಮಾಡಿಕೊಂಡು ಈ ಕಾವೇರಿ ವಿವಾದನ ಒಳ್ಳೆ ರೀತಿಯಲ್ಲಿ ಬಗೆಹರಿಸಿದ್ರೆ ನಮಗೂ ಖುಷಿಯಾಗುತ್ತೆ. ಇಲ್ಲ ಅವ್ರ ತೀರ್ಮಾನ ಏನಾದರೂ ನಮ್ಮ ವಿರುದ್ಧವಾಗಿತ್ತು ಅಂದರೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರು ತಗೊತಾರೆ ನಿರ್ಧಾರನ. ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಬರಗಾಲ ಬರುತ್ತೋ ಏನೋ ಎಂಬ ಅನಿಶ್ಚಿತಿಯಲ್ಲಿ ನಾವಿರುವಾಗ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲದಿರುವಂಥ ನೀರನ್ನು ನಾವು ಕೊಟ್ಟರೆ ಪ್ರಥಮವಾಗಿ ಬೆಂಗಳೂರಿಗರಿಗೆ ತುಂಬ ಕಷ್ಟವಾಗುವ ಸಾಧ್ಯತೆ ಇರುವುದರಿಂದ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.